ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತಿನ ಯಜಮಾನ ಸೀರಿಯಲಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸೊ ಅದಕ್ಕೂ ಮುಂಚೆ ಇನ್ನೂ ಈ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ. ಹಿಂದಿನ ಸಂಚಿಕೆಯಲ್ಲಿ ನಾವು ನೋಡಿರೋ ಹಾಗೆ ಝಾನ್ಸಿಗೆ ಕಳೆದೋಗಿರೋ ನೆನಪೆಲ್ಲ ಬಂದು ರಾಘು ಮನೆಗೆ ಬಂದಿರ್ತಾಳೆ. ಝಾನ್ಸಿಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿರುತ್ತೆ. ಅದರಲ್ಲೂ ನಮ್ ರಾಘು ಕೇಳ್ಬೇಕಾ, ನಮ್ ರಾಘುಗೂ ತುಂಬಾನೇ ಖುಷಿಯಾಗಿರುತ್ತೆ. ಅಲ್ಲ, ಅಷ್ಟೆಲ್ಲ ಕಷ್ಟಪಟ್ಟರು ಕೊನೆಗೂ ನನ್ನ ಹೆಂಡತಿ ನನ್ನ ಮನೆಗೆ ಬಂದಲ್ಲ ಅಂತ ತುಂಬಾನೇ ಖುಷಿಯಿಂದ ಮಾತಾಡ್ತಾ ನಿಂತ್ಕೊಂಡಿರ್ತಾನೆ. ಇವತ್ತೊಂದಿನ ಝಾನ್ಸಿ, ನಾಳೆ ನಮ್ಮಿಬ್ಬರು ಮದುವೆ ಮಾಡ್ಕೊಂಡು ಮತ್ತೆ ಇದೇ ಮನೆಗೆ ಕರ್ಕೊಂಡ್ ಬರ್ತೀನಿ, ಆಮೇಲೆ ನಮ್ಮಿಬ್ಬರು ದೂರ ಮಾಡೋರು ಯಾರು ಇರೋದಿಲ್ಲ ಅಂತ ತುಂಬಾನೇ ಖುಷಿಯಿಂದ ಮಾತಾಡ್ತಾ ಇರ್ತಾರೆ. ಈ ಕಡೆ ಪ್ರಣವ್ ಮತ್ತು ತುಳಸಿ ತುಂಬಾನೇ ಟೆನ್ಷನ್ ಅಲ್ಲಿ ಓಡಾಡ್ತಾ ಇರ್ತಾರೆ. ಅಲ್ಲ, ನಾವ್ ಇಷ್ಟೆಲ್ಲ ಪ್ಲಾನ್ ಮಾಡಿದ್ರು ರಾಘು ಕೊನೆಗೂ ಝಾನ್ಸಿನ ಕರ್ಕೊಂಡು ಹೋಗೇ ಬಿಟ್ಟಲ್ಲ. ತಾತ ಬೇರೆ ಕಂಡೀಷನ್ ಹಾಕಿದ್ದಾರೆ, ಆ ಸುಮಿತ್ರನ ನೀವು ಕರ್ಕೊಂಡ್ ಬರ್ಲೇಬೇಕು ಅಂತ ಹೇಳಿದ್ದಾರೆ. ಏನ್ ಮಾಡೋದು ಮಾಮ್ ಅಂತ ಪ್ರಣವ್ ಕೇಳ್ತಾ ಇರ್ತಾನೆ. ಹಾಗೆ ಬಿಡಬಾರ್ದು ಪ್ರಣವ್, ಏನಾದ್ರೂ ಮಾಡ್ಲೇಬೇಕು. ಮಾಡಿಲ್ಲ ಅಂದ್ರೆ ಇಷ್ಟ ದಿನ ಮಾಡಿರೋ ಕೆಲಸನೆಲ್ಲ ವ್ಯರ್ಥ ಆಗುತ್ತೆ. ಅದಕ್ಕೆ ನಾನು ಸುಮ್ಮನೆ ಬಿಡಲ್ಲ. ಹೇಗಿದ್ರು ಮಾಡಿ ಆ ಝಾನ್ಸಿನ ನನ್ಗೆ ಸೊಸೆ ಮಾಡ್ಕೊಂಡೇ ಮಾಡ್ಕೋತೀನಿ, ನಿನ್ಗೆ ಮದುವೆ ಮಾಡಿಸ್ತೀನಿ, ನೀನೇನು ತಲೆ ಕೆಡಿಸ್ಕೋಬೇಡ ಅಂತ ಹೇಳ್ತಾ ಇರ್ತಾಳೆ. ಈ ಕಡೆ ಝಾನ್ಸಿ ರಾಘು ಮನೆಯಲ್ಲಿ ತುಂಬಾನೇ ಖುಷಿಯಿಂದ ಆರಾಮಾಗಿ ಕಿಟಕಿಲಿ ಕೂತು ಆಚೆ ನೋಡ್ತಾ ಇರ್ತಾಳೆ. ಆಗ ರಾಘು ಅಲ್ಲಿಗೆ ಬಂದು, ಏನ್ ಮೇಡಮ್ ತುಂಬಾನೇ ನಿರಾಳವಾಗಿದ್ದೀರಾ, ಏನಾಯ್ತು ಅಂತ ಕೇಳಿದಾಗ, ನೋಡಿದ್ಯಾ ರಾಘು, ಹೊರಗಡೆ ಪ್ರಕೃತಿ ಎಷ್ಟು ನಿಧಾನವಾಗಿದೆ, ಎಷ್ಟು ಚೆನ್ನಾಗಿದೆ, ನೋಡೋಕೆ ಎಷ್ಟು ಖುಷಿ ಆಗ್ತಾ ಇದೆ. ಅದು ಮೇಡಮ್, ನಮ್ಮ ಮನಸ್ಸು ಒಳ್ಳೆದಿದ್ದಾಗ, ನಿರಾಳವಾಗಿದ್ದಾಗ ಏನ್ ನೋಡಿದ್ರು ನಮ್ಗೆ ಖುಷಿ ಆಗುತ್ತೆ. ಅದೇ ನಮ್ಮ ಮನ್ಸಲ್ಲಿ ಅಸೂಯೆ ಕೋಪ ಇದ್ದಾಗ ಏನ್ ನೋಡಿದ್ರು ನಮ್ಗೆ ನೆಮ್ಮದಿನೇ ಅನ್ಸಲ್ಲ ಮೇಡಮ್ ಅಂತ ಹೇಳ್ತಾ ಇರೋವಾಗ, ಈ ಕಡೆ ದೊಡ್ಡಪ್ಪನಿಗೆ ನಿದ್ದೆನೆ ಬರ್ತಾ ಇರೋದಿಲ್ಲ. ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾನೆ. ಅದನ್ನ ನೋಡಿ ದೊಡ್ಡಮ್ಮ, ಏನ್ರಿ ನೀವು ಆ ಕಡೆ ಈ ಕಡೆ ಓಡಾಡ್ತಾ ಇದ್ದೀರಾ, ನೀವು ಈ ತರ ಓಡಾಡೋದಕ್ಕೆ ನಂಗೆ ನಿದ್ದೆನೆ ಬರ್ತಾ ಇಲ್ಲ, ಆಚೆ ಹೋಗಿ ಓಡಾಡಿ ಅಂತ ಹೇಳಿದಾಗ, ಹೌದಲ್ವಾ, ಆಚೆ ಹೋಗಿ ಬರ್ತೀನಿ ತಡಿ ಕಣೆ, ಸ್ವಲ್ಪ ಹೊರಗಿನ ಗಾಳಿ ಆದ್ರೂ ತಗೊಂಡ್ಬರ್ತೀನಿ ಅಂತ ಆಚೆ ಕಡೆ ಹೋಗ್ತಾನೆ ದೊಡ್ಡಪ್ಪ. ದೊಡ್ಡಪ್ಪನ್ಗೆ ತುಂಬಾನೇ ಬೋರ್ ಆಗ್ತಾ ಇರತ್ತಲ್ವಾ, ಸೊ ಅದಕ್ಕೋಸ್ಕರ ದೊಡ್ಡಪ್ಪ ಹೊರಗಡೆ ಹೋಗಿ ಟೇಪ್ ರೆಕಾರ್ಡ್ನ ಆನ್ ಮಾಡಿ ಕೆಲವೊಂದು ಹಾಡುಗಳನ್ನ ಕೇಳೋಕೆ ಶುರು ಮಾಡ್ತಾನೆ. ಅದೇ ಟೈಮಿಗೆ ಝಾನ್ಸಿ ರಾಘು ಜೊತೆ ಡ್ಯಾನ್ಸ್ ಮಾಡೋಕೆ ಶುರು ಮಾಡ್ತಾಳೆ. ಈ ಕಡೆ ತುಳಸಿ ಹೇಗಾದ್ರೂ ಮಾಡಿ ಆ ಝಾನ್ಸಿನ ಮತ್ತು ರಾಘುನ ದೂರ ಮಾಡ್ಲೇಬೇಕು ಅಂತ ಪ್ಲಾನ್ ಮಾಡ್ತಾ ರೌಡಿಗೆ ಕಾಲ್ ಮಾಡ್ತಾಳೆ. ಏ, ಏನೋ ಮಾಡ್ತಾ ಇದೀಯಾ, ನೀನ್ ಮಾಡಿರೋ ಅರ್ಧ ಕೆಲಸನ ಪೂರ್ತಿ ಮಾಡೋಕೆ ಒಂದು ಅವಕಾಶ ಕೊಡ್ತಾ ಇದ್ದೀನಿ. ಆ ಒಂದು ಅಡ್ರೆಸ್ ಕಳಿಸ್ತೀನಿ, ಅಡ್ರೆಸ್ಗೆ ಹೋಗಿ ಆ ರಾಘುನ ಮತ್ತು ಝಾನ್ಸಿನ ಚೆನ್ನಾಗಿ ಹೊಡಿಬೇಕು. ಆದ್ರೆ ಝಾನ್ಸಿಗೆ ಏನಾಗಬಾರ್ದು, ಅದರಲ್ಲಿ ರಾಘುಗೆ ಪ್ರಾಣ ಹೋದ್ರೂ ಪರವಾಗಿಲ್ಲ, ಅವ್ರ ಮನೇನೆಲ್ಲರೂ ಹೊಡೆದು ಝಾನ್ಸಿನ ಇಲ್ಲಿಗೆ ಕರ್ಕೊಂಬರ್ಬೇಕು ಅಂತ ಹೇಳಿದಾಗ, ಅಷ್ಟೇನಾ ಮೇಡಮ್, ಸರಿ ಓಕೆ ಓಕೆ, ಅಡ್ರೆಸ್ ಕಳಿಸಿ ಅಂತ ಆ ರೌಡಿ ಕಾಲ್ನ ಕಟ್ ಮಾಡ್ತಾನೆ. ಈ ಕಡೆ ಮನೆಯಲ್ಲಿ ಪಲ್ಲವಿಗೆ ನಿದ್ದೆನೆ ಬರ್ತಾ ಇರೋದಿಲ್ಲ. ಆದ್ರೆ ಹೊರಗಡೆ ರೌಡಿಗಳು ಅಡ್ರೆಸ್ ಹುಡ್ಕೊಂಡು ಮನೆ ಹತ್ರ ಬಂದೇ ಬಿಡ್ತಾರೆ. ಆಗ ಮಂಜುಳಾ, ಏನೇ ಪಲ್ಲವಿ ಮಲ್ಕೊಂಡಿಲ್ಲ, ಯಾಕೆ ನಿದ್ದೆ ಬಂದಿಲ್ವಾ ಅಂತ ಕೇಳಿದಾಗ, ಅಮ್ಮ ಯಾಕೋ ಇವತ್ತು ಗೊತ್ತಿಲ್ಲ, ಒಂಥರ ಸಮಾಧಾನ ಇದೆ ಅಮ್ಮ, ನೆಮ್ಮದಿ ಇದೆ, ಖುಷಿ ಆಗ್ತಾ ಇದೆ ಅಂತ ಹೇಳಿದಾಗ, ಹೌದು ಕಣೆ, ಮುಂಚೆ ಎಲ್ಲ ನಾವು ಅಸೂಯೆ ಪಡ್ಕೋತಾ ಇದ್ವಿ, ಇನ್ನೊಬ್ಬರ ಬಗ್ಗೆ ಕೆಟ್ಟದ್ದನ್ನೇ ಯೋಚನೆ ಮಾಡ್ತಾ ಇದ್ವಿ. ಅವಾಗ ನಮ್ಮ ಮನಸ್ಸು ಈ ತರ ಖುಷಿ ಪಡ್ತಾ ಇದ್ದಿದ್ದಿಲ್ಲ ಕಣೆ. ಆದ್ರೆ ಇವಾಗ ನೋಡಿದೀಯಾ, ಇನ್ನೊಬ್ಬರು ಒಳ್ಳೇದಾಗ್ಲಿ ಖುಷಿಯಾಗಿರ್ಲಿ ಅಂತ ಕೇಳ್ಕೊತಿದ್ವಿ ಅವ್ರ ಹತ್ರ. ಅದಕ್ಕೆ ಇವತ್ತು ನಾವು ತುಂಬಾನೇ ಖುಷಿಯಾಗಿದ್ದೀವಿ. ಮುಂಚೆ ನೋಡಿದ್ಯಾ, ನಿಮ್ಮ ಅಣ್ಣನ ನಾನು ಸ್ವಲ್ಪನೂ ಸೇರ್ತಾ ಇದ್ದಿದ್ದಿಲ್ಲ, ಅವನ ಮಗ ಅಂತ ನಾನು ಅನ್ಕೊಂಡೇ ಇದ್ದಿದ್ದಿಲ್ಲ. ಆದ್ರೆ ಅವನು ನಮಗೋಸ್ಕರ ಏನೆಲ್ಲ ಮಾಡ್ದ. ಪಾಪ, ಅವನು ಇವತ್ತು ಚೆನ್ನಾಗಿದ್ದಾನೆ, ಇದೇ ತರ ಅವನು ನಾಳೆನೂ ಚೆನ್ನಾಗಿರ್ಬೇಕು, ಅವನ ಮೇಲೆ ಯಾವ ಕೆಟ್ಟ ದೃಷ್ಟಿನೂ ಬೀಳ್ಬಾರ್ದು ಅಂತ ಮಂಜುಳಾ ಹೇಳ್ತಾ ಇರ್ತಾಳೆ. ಈ ಕಡೆ ಸುಮಿತ್ರ ತುಂಬಾನೇ ಸೋತೋಗಿ ಯಾವುದೋ ಒಂದು ದೇವಸ್ಥಾನದ ಹತ್ರ ಬರ್ತಾಳೆ. ಆ ದೇವಸ್ಥಾನದಲ್ಲಿ ಅರ್ಚಕರು ಇವಳನ್ನ ನೋಡಿ, ಏನಮ್ಮ ನೀನು, ಯಾರು, ಇಲ್ಲಿಗೆ ಯಾಕೆ ಬಂದಿದೀಯಾ, ನೋಡಿದ್ರೆ ಸುಸ್ತಾಗಿರೋ ತರ ಕಾಣುತ್ತೆ, ದಾರಿ ತಪ್ಪಿಸ್ಕೊಂಡ್ ಬಂದಿದೀಯಾ ಅಂತ ಕೇಳಿದಾಗ, ಅದು ದಾರಿನೇ ತಪ್ಪಿದೀನಿ, ನನಗೆ ಎಲ್ಲೋಗ್ಬೇಕು ಅಂತ ಗೊತ್ತೇ ಇಲ್ಲ, ತುಂಬಾನೇ ಕಷ್ಟದಲ್ಲಿದ್ದೀನಿ ಅಂತ ಹೇಳಿದಾಗ, ಹೌದೇನಮ್ಮ, ಆ ದೇವ್ರು ಎಲ್ಲ ಒಳ್ಳೇದ್ ಮಾಡ್ತಾನೆ. ಹೌದು, ಇವತ್ತು ಊಟ ಮಾಡಿದೀಯಾ ಅಂತ ಕೇಳಿದಾಗ, ಅದು ಅದು ಇಲ್ಲ ಸ್ವಾಮಿ ಅಂತ ಹೇಳ್ತಾಳೆ. ಓ ಹೌದಾ, ಹಾಗಿದ್ರೆ ಆ ದೇವ್ರ ಪ್ರಸಾದ ಇದು, ಅದನ್ನೇ ಸ್ವಲ್ಪ ನೀನು ಊಟ ಮಾಡ್ಕೊಂಡು ಇಲ್ಲೇ ಮಲ್ಕೊಂಡ್ಬಿಡು. ಮಲ್ಗೋವಾಗ ದೇವ್ರ ಹತ್ರ ಕೇಳ್ಕೊ, ದೇವ್ರೇ ನನ್ನ ಕಾಪಾಡು, ಅನ್ಕೊಂಡಿರೋ ಕೆಲಸನ ಆಗೋ ತರ ಮಾಡು ಅಂತ. ಆ ದೇವ್ರು ಖಂಡಿತ ನಿಂಗೆ ಒಳ್ಳೇದ್ ಮಾಡೇ ಮಾಡ್ತಾನೆ ಅಂತ ಅಲ್ಲಿರೋ ಅರ್ಚಕರು ಸುಮಿತ್ರಂಗೆ ಹೇಳ್ತಾರೆ. ಆದ್ರೆ ಈ ಕಡೆ ರೌಡಿಗಳು ರಾಘು ಮನೆ ಹತ್ರ ಬಂದೇ ಬಿಡ್ತಾರೆ. ರಾಘು ಮನೆ ಹತ್ರ ಆ ಕಡೆ ಈ ಕಡೆ ನೋಡ್ತಾ ಇರುವಾಗ ತುಳಸಿಗೆ ಫೋನ್ ಮಾಡ್ತಾರೆ. ಆಗ ತುಳಸಿ, ಓ ಹೋದ್ರಾ, ಹಾಗಿದ್ರೆ ಅಕ್ಕಪಕ್ಕದ ಮನೆಯವ್ರ ಹೊರಗಡೆಯಿಂದ ಚಿಲ್ಕನ ಲಾಕ್ ಮಾಡಿ, ಅವಾಗ ಯಾರು ಅವ್ರಿಗೆ ಹೆಲ್ಪ್ ಮಾಡೋಕೆ ಬರೋದಿಲ್ಲ, ಆಮೇಲೆ ನಿಮ್ಮ ಕೆಲಸನ ನೀವು ಸುಲಭವಾಗಿ ಮಾಡ್ಬೋದು ಅಂತ ಹೇಳಿದಾಗ,
ರೌಡಿಗಳು ಹೋಗಿ ಆ ಕಡೆ ಈ ಕಡೆ ಮನೆ ಲಾಕ್ನ ಹಾಕ್ತಾರೆ. ಆದರೆ ಸಡನ್ಲಿ ಹೋಗಿ ರಾಘು ಮನೆ ತೆಗೆಯುವಾಗ ರಾಘು ಮನೆ ಬೀಗ ಹಾಕಿರುತ್ತೆ. ಬೀಗ ಹಾಕಿರೋದನ್ನ ನೋಡಿ ಶಾಕ್ ಆಗ್ತಾರೆ ರೌಡಿಗಳು. ತುಳಸಿ ಹತ್ರ, ಮೇಡಮ್ ಅವ್ರ ಮನೆ ಲಾಕ್ ಆಗಿದೆ ಮೇಡಮ್, ಬೀಗ ಹಾಕಿದ್ದಾರೆ ಅಂತ ಹೇಳಿದಾಗ, ಓ ಆ ರಾಘು ಏನಾದರೂ ಪ್ಲಾನ್ ಮಾಡಿರ್ಬೋದು, ಒಳಗಡೆನೇ ಇರ್ಬೋದು, ಹೋಗಿ ಬೀಗನ ಒಡೆದಾಕಿ ಒಳಗೋಗಿ ಎಲ್ಲ ಸರ್ಚ್ ಮಾಡಿ ಅವ್ರು ಸಿಕ್ಕರೆ ಅವ್ರನ್ನ ಖಂಡಿತ ಬಿಡೋಕೆ ಹೋಗ್ಬೇಡಿ ಅಂತ ತುಳಸಿ ಹೇಳ್ತಾಳೆ. ಆಗ ರೌಡಿಗಳು ಬೀಗನ ಒಡೆದು ಒಳಗಡೆ ಹೋಗ್ತಾರೆ. ಆದ್ರೆ ಒಳಗಡೆ ಎಲ್ಲ ಕಡೆ ಸರ್ಚ್ ಮಾಡಿದ್ರು ಯಾರೂ ಸಿಗೋದಿಲ್ಲ. ಇವ್ರು ಯಾರು ಇಲ್ಲ, ಎಲ್ಲರೂ ಓಡೋಗ್ಬಿಟ್ಟಿದ್ದಾರೆ ಅಂತ ರೌಡಿಗಳು ಮಾತಾಡ್ತಾ ತುಳಸಿಗೆ ಫೋನ್ ಮಾಡ್ತಾರೆ. ಮೇಡಮ್ ಒಳಗಡೆ ಯಾರು ಇಲ್ಲ ಮೇಡಮ್, ಎಲ್ರು ಇಲ್ಲಿಂದ ಎಸ್ಕೇಪ್ ಆಗಿಬಿಟ್ಟಿದ್ದಾರೆ. ಮೋಸ್ಟ್ಲಿ ನಾವು ಬರೋ ವಿಷಯ ಅವ್ರಿಗೆ ಗೊತ್ತಾಗಿರ್ಬೇಕು ಅಂತ ಹೇಳಿದಾಗ, ಅದೇಗೋ ಗೊತ್ತಾಗಕ್ಕೆ ಸಾಧ್ಯ, ನಾವು ಯಾರ ಮುಂದೆ ಹೇಳಿಲ್ಲ ಅಂದಮೇಲೆ ಹೇಗೆ ಸಾಧ್ಯ ಅಂತ ತುಳಸಿ ಅವರಿಗೆ ಕೇಳೋಕೆ ಶುರು ಮಾಡ್ತಾಳೆ. ಈ ಕಡೆ ರಾಘು ಮನೆಯವರನ್ನೆಲ್ಲ ಕರ್ಕೊಂಡು ತರುಣ್ ಮನೆಗೆ ಹೋಗಿರ್ತಾನೆ. ಮನೆಯವರೆಲ್ಲ ಕನ್ಫ್ಯೂಸ್ ಆಗಿರ್ತಾರೆ. ಏನಿದು ರಾಘು ಸಡನ್ಲಿ ನಮ್ಮನ್ನೆಲ್ಲ ತರುಣ್ ಮನೆಗೆ ಕರ್ಕೊಂಡ್ ಬಂದಿದ್ಯಾ, ಏನಾಯ್ತು ಅಂತ ಹೇಳಿದಾಗ, ಇಲ್ಲ ಅದನ್ನೆಲ್ಲ ನಾನು ಆಮೇಲೆ ಹೇಳ್ತೀನಿ, ನೀವೆಲ್ಲ ನೆಮ್ಮದಿಯಿಂದ ಮಲ್ಕೊಳ್ಳಿ ಅಂತ ಹೇಳಿದಾಗ, ಅದೇಗಪ್ಪ ನೆಮ್ಮದಿಯಿಂದ ಮಲ್ಕೊಳ್ಳೋದು, ತಲೆಯಲ್ಲಿ ಹುಳ ಬೇರೆ ಬಿಟ್ಟಿದ್ಯಾ, ಸಡನ್ಲಿ ಇಲ್ಲಿಗೆ ಬೇರೆ ಕರ್ಕೊಂಡ್ ಬಂದಿದ್ಯಾ, ಏನ್ ನಡೀತಾ ಇದೆ ಅಂತ ಹೇಳಿದಾಗ, ನಿಮಗೆಲ್ಲ ಗೊತ್ತಿಲ್ಲ, ನನ್ನ ಜಾನ್ಸಿನ ದೂರ ಮಾಡೋಕೆ ಯಾವುದೋ ಕಾಣದ ಕೈಗಳು ಕೆಲಸ ಮಾಡ್ತಾ ಇದೆ, ನಮ್ಮ ಮೇಲೆ ಅಟ್ಯಾಕ್ ಮಾಡೋಕೆ ನೋಡ್ತಾ ಇದೆ, ಅದಕ್ಕೆ ನಾನು ಇಲ್ಲಿ ಕರ್ಕೊಂಬಂದೆ ಅಷ್ಟೇ, ನಾಳೆ ಒಂದಿನ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದಾಗ, ಏನಪ್ಪ ನಮಗಂತೂ ಅರ್ಥ ಆಗ್ತಾ ಇಲ್ಲ, ಯಾರು ಏನು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ, ಅದೇ ಕಂಪ್ಲೇಂಟ್ ಕೊಟ್ರೆ ಆಗುತ್ತಲ್ಲ ಅಂತ ದೊಡ್ಡಪ್ಪ ಹೇಳ್ತಾನೆ. ಅದು ಹಾಗಲ್ಲ ದೊಡ್ಡಪ್ಪ, ಕಂಪ್ಲೇಂಟ್ ಕೊಟ್ರೆ ಅಷ್ಟು ಸಲೀಸಾಗಿ ಇದನ್ನ ಸಾಲ್ವ್ ಮಾಡೋಕ್ಕಾಗಲ್ಲ. ಈ ಕೆಲಸನೆಲ್ಲ ಮಾಡ್ತಾ ಇರೋದು ಮನೆಯವರೇ, ಅವ್ರು ಯಾರು ಅಂತ ಕಂಡು ಹಿಡಿತೀನಿ. ನೀವೆಲ್ಲ ಟೆನ್ಷನ್ ತಗೋಬೇಡಿ, ಇವತ್ತೊಂದಿನ ನೆಮ್ಮದಿಯಿಂದ ಇಲ್ಲೇ ಮಲ್ಕೊಳ್ಳಿ ಅಂತ ಎಲ್ರಿಗೂ ಹೇಳ್ತಾನೆ. ಸೊ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ. ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗೋಣ. ಸೊ ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.